ಬಿಸಿಲುಗಾಲ ಬಂದ್ರೆ ಗಿಡ ಬದುಕಲ್ಲ, ಸತ್ತೋಗೋದು, ಒಂದು ಅಸ್ಟೇಟ್ ಆಗೋದು, ಮತ್ತೆ ಇದಾಗ್ಬಿಡೋದು, ಆ ತರ ಇತ್ತು. ಒಂದೊಂದ್ಸರಿ ಮೊಳಕೆಗಳು ಬರಲ್ಲ. ಒಂದು 2.5 ತಿಂಗಳಲ್ಲಿ ಇರೋ ಗಿಡ ಯಾವ ತರ ಇರುತ್ತೋ ಆ ತರ ಇದೆ. ಇದು ಬಿಟ್ಮೇಲೆ ನಮ್ ಕಾಯಿ ಚೈನಿಂಗ್ ಬರ್ತಾ ಇದೆ. 100% ಚೆನ್ನಾಗಿದೆ ಸರ್. ನಮಸ್ತೆ ಸರ್, ನಮ್ಮ ಹೆಸರು ವೆಂಕಟರಮಣ ಅಂತ. ಇದು ಪಟ್ರಳ್ಳಿ, ನಂಗ್ಲಿ ಹತ್ರ, ಮುಳಬಾಗಿಲು ತಾಲೂಕು. ಇದು 1.5 ಎಕರೆ. ಮುಂದೆ ಇದೇ ಡಿಪಾರ್ಟ್ಮೆಂಟ್ ಟೊಮಾಟೊ ಮಾರ್ಕೆಟ್ ಅಲ್ಲಿ ಇದ್ದೆ ನಾನು. ಇದೇ ಮಾಮೂಲಿ ಸರ್, ಈ ಕೆಮಿಕಲ್ ಇವು ತಗೋ ಗೊಬ್ಬರಗಳು ಅವು ಬಿಡೋದು, ಆ ಕೆಮಿಕಲ್ ಹಾಕ್ತಾ ಇದ್ವಿ. ಈ ಬಿಸಿಲುಗಾಲ ಬಂದ್ರೆ ಗಿಡ ಬದುಕಲ್ಲ, ಸತ್ತೋಗೋದು, ಒಂದು ಅಸ್ಟೇಟ್ ಆಗೋದು, ಮತ್ತೆ ಇದಾಗ್ಬಿಡೋದು, ಆ ತರ ಇತ್ತು. ಒಂದೊಂದ್ಸರಿ ರೋಗಗಳು ಬರ್ತವೆ ತೋಟ, ಒಂದೊಂದ್ಸರಿ ಮೊಳಕೆಗಳು ಬರಲ್ಲ, ಆ ತರ. ಇವಾಗ ಮೊನ್ನೆ ಇದು ನಾಟಿ ಮಾಡಿದಾಗ ಇದ್ರ ಜೊತೆಯಲ್ಲಿ ನಾಟಿ ಮಾಡಿದವರೆಲ್ಲ ಒಂದು 10,000ಕ್ಕೆ 6,000 ಮೊಳಕೆ ಮತ್ತೆ ಹಾಕವ್ರೆ. ಕೊಡ್ತಿರಲ್ಲ ಡಾಕ್ಟರ್ ಸಾಯಿಲ್ ಕ್ಯಾನ್. ಆದ್ಮೇಲೆ ನಮ್ಗೆ ಬೆಳೆಗಳು ಪರವಾಗಿಲ್ಲ. ನಮ್ಮಲ್ಲಿ ಇದು ಸಾಯೋದಿಲ್ಲ. ಮೊಳಕೆ ಉಳಿದ್ಮ್ಯಾಗ ನಾವು ಕಲೆ ಹಾಕೋತಿಲ್ಲ. ಅದೇ ಇದು ಬರ್ತಾ ಇದೆ. ಫಸಲು ಪರವಾಗಿಲ್ಲ. ಆ ಕೆಮಿಕಲ್ಕಿನ್ನ ಇದು ಒಂದು ಬೆಸ್ಟ್ ಅನ್ಸಿದೆ ನಮ್ಗೆ. ನೋಡಿ ಸರ್, ನೋಡಿ ಈ ತರ ನಮ್ಗೆ ಈ ಫಸಲು ಚೆನ್ನಾಗಿ ಬಂದೈತೆ. ಇದು 3ನೇ ಕೊಯ್ಲು ಕೊಯ್ದ್ಬಿಟ್ಟಿದ್ದೀವಿ. ಇದು 4ನೇ ಕೊಯ್ಲು. ಈ ತರ ಇದೆ ಕಾಯಿ ಎಲ್ಲ. ನೋಡಿ ಇವಾಗ ಒಂದು 2.5 ತಿಂಗಳಲ್ಲಿ ಇರೋ ಗಿಡ ಯಾವ ತರ ಇರುತ್ತೋ ಆ ತರ ಇದೆ. ಇವಾಗ 3 ತಿಂಗಳಿದು. ಇವು ನಿನ್ನೆ ಕಮ್ಮಿ ಅಂದ್ರೆ ಇವತ್ತೇನೋ 270, 280 ಟಾಪ್ ಅಂಡ್ ಟಾಪ್ ಮಾರ್ಕೆಟಲ್ಲಿ ಇದು. ಇವಾಗ ನಾವು ಇದು ಚೈನಿಂಗ್ ಆ ಥರ ಅದು ಬಿಟ್ಮೇಲೆ ನಮ್ಮ ಕಾಯಿ ಚೈನಿಂಗ್ ಬರ್ತಾ ಇದೆ. ಮಾರ್ಕೆಟಲ್ಲಿ ಹೋದ್ರೂ ಬೆಳೆ ಚೆನ್ನಾಗಿ ಹೋಗ್ತಾ ಇದೆ. ಅದು ರೇಟ್ ಬರ್ತದೋ ಹೋಗ್ತದೋ ನಮ್ಗೆ ಅದ್ರ ಪ್ರಶ್ನೆ ಇಲ್ಲ. ಬೆಳೆ ಬರಬೇಕು. ನಾವು ಮಾಡಿದ್ದಕ್ಕೆ ಒಂಥರ ನಮ್ಗೆ ತೃಪ್ತಿ ಆಗ್ಬೇಕಷ್ಟೇ. ಅದೇ ಹೇಳಿದ್ ನಾವು ಪಕ್ಕದಲ್ಲೆಲ್ಲ ಹೇಳಿದ್ವಿ ಮೊನ್ನೆ ಕೂಡ, ಇದು ಹಾಕ್ರಿ ಒಳ್ಳೇದು ಇದು ಅಂತ. ಬಂದು ಅವರು ನೋಡ್ಕೊಂಡು ಹೋಗಿ ಅವ್ರ ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ನಮಗೂ ಬೇಕು ಅಂತ. 100% ಚೆನ್ನಾಗಿದೆ ಸರ್. ನಮಸ್ತೆ.